ವಿಜಾಪುರ ಗ್ರಾಮದ ಜಮೀನೊಂದಕ್ಕೆ ಬಂದೂಕುಧಾರಿಗಳು ಎಂಟ್ರಿ ಕೊಟ್ಟಿದ್ದು ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದೆ. ಇನ್ನು ಸೋಮವಾರ ತಡರಾತ್ರಿ 12:58ಕ್ಕೆ ಈ ಘಟನೆ ನಡೆದಿದ್ದು, ಕೈನಲ್ಲಿ ಗನ್, ಕೋಲು ಹಿಡಿದು ರೈತರ ಜಮೀನುಗಳಿಗೆ ಎಂಟ್ರಿ ಕೊಟ್ಟಿದ್ದು, ಈ ಒಂದು ದೃಶ್ಯ ಅಲ್ಲಿನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಚಿತ್ರದುರ್ಗ ತಾಲೂಕಿನ ವಿಜಾಪುರ ಗ್ರಾಮದ ರಾಜಣ್ಣ ಎಂಬುವರ ಜಮೀನಿನಲ್ಲಿ ಈ ಘಟನೆ ನಡೆದಿದ್ದು, ಕಳ್ಳರ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಗನ್ ಹಿಡಿದು ಬಂದ ಕಳ್ಳರ ಗ್ಯಾಂಗ್ ಕಂಡು ರೈತರು ಗಾಬರಿಗೊಂಡಿದ್ದಾರೆ. ಇನ್ನು ಮೂವರ ಕಳ್ಳರ ಗ್ಯಾಂಗ್ನ ಚಲನವಲನ ಅಲ್ಲಿನ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಮೊಲ, ನವಿಲು ಹಾಗೂ ಜಿಂಕೆಯನ್ನೇ ಬೇಟೆಯಾಡಕ್ಕೆ ಖದೀಮರು ಬಂದಿದ್ದು ಎಂದು ಅನುಮಾನ ಕಾಡತೊಡಗಿದೆ. ಅಷ್ಟೇ ಅಲ್ಲದೆ ಜಮೀನಿನಲ್ಲಿನ ಶ್ರೀಗಂಧದ ಮರ, ಬೋರ್ವೆಲ್, ಮೋಟಾರ್, ಕೇಬಲ್ ಕಳ್ಳತನಕ್ಕೂ ಇವರು ಬಂದಿರಬಹುದೆಂದು ಶಂಕೆ ವ್ಯಕ್ತವಾಗಿದ್ದು, ಹೆಡ್ಲ್ಯಾಂಪ್ ಹಾಕಿಕೊಂಡು ಜಮೀನಿನಲ್ಲಿ ಹುಡುಕಾಟ ನಡೆಸಿದ್ದಾರೆ. ಇನ್ನು ಕಳ್ಳರು ಕಾಣಿಸಿಕೊಂಡ ಬೆನ್ನಲ್ಲೇ ಗ್ರಾಮಸ್ಥರಲ್ಲಿ ಆತಂಕ ಶುರುವಾಗಿದ್ದು, ಭರಮಸಾಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ.